ಫೆಬ್ರವರಿ 26 ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ. ಸಾಕ್ಷಾತ್ ಶಿವನ ಜನ್ಮದಿನವೆಂದು ಕರೆಯುವಂತಹ ಈ ಪವಿತ್ರವಾದ ದಿನದಂದು ಸಕಲ ಐಶ್ವರ್ಯವನ್ನ ಪಡೆಯಲು, ಶಿವಾನುಗ್ರಹಕ್ಕೆ ಪಾತ್ರರಾಗಲು, ರಾಜರಂತೆ ಸುಖ ಜೀವನವನ್ನು ನಡೆಸಲು, ಮುಕ್ಕೋಟಿ ದೇವತೆಗಳ ರಕ್ಷಣೆಯನ್ನ ಪಡೆಯಲು ದೀಪದ ಕೆಳಗೆ ಯಾವ ವಿಶೇಷ ವಸ್ತುವನ್ನ ಇರಿಸಬೇಕು, ಈ ದಿನ ಬಿಲ್ವ ಎಲೆಗಳಿಂದ ಯಾವ ವಿಧಿ ವಿಧಾನವನ್ನ ಪಾಲಿಸಬೇಕು, ಶಿವಪಾರ್ವತಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅಖಂಡ ಅನುಗ್ರಹಕ್ಕೆ ಮಹಾಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ಪತ್ರೆ ಎಲೆಗಳು ಶಿವ ಪೂಜೆಯಲ್ಲಿ ಇರಲೇಬೇಕು. ಮಹಾಶಿವರಾತ್ರಿಯ ದಿನ ಪೂಜೆಗೆ ಏನಿಲ್ಲವೆಂದರೂ ಕೇವಲ ಒಂದು ಬಿಲ್ಪತ್ರೆಯನ್ನ ಭಕ್ತಿಯಿಂದ ಅರ್ಪಿಸಿ ಅನ್ನವನ್ನು ನೈವೇದ್ಯ ಮಾಡಿದರೂ ಕೂಡ ಸಾಕ್ಷಾತ್ ಪರಮೇಶ್ವರನು ಪ್ರಸನ್ನಗೊಂಡು ಅನುಗ್ರಹಿಸುತ್ತಾನೆ. ಒಂದು ಬಿಲ್ಪತ್ರೆ ಎಲೆ ಅದೆಷ್ಟು ಕಮಲದ ಪುಷ್ಪಗಳಿಗೆ ಸಮನಾದದ್ದು ಎಂದು ನಂಬಲಾಗುತ್ತದೆ. ಪದ್ಮ ಪುರಾಣದ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರವಾಗಿ ರೂಪ ತಾಳಿದರು ಎಂದು ಹೇಳಲಾಗುತ್ತದೆ. ಬಿಲ್ಪತ್ರೆ ದಳದಲ್ಲಿ ಎಡಗಡೆ ಬ್ರಹ್ಮದೇವ, ಬಲಗಡೆ ವಿಷ್ಣುದೇವರು, ಮಧ್ಯಭಾಗದಲ್ಲಿ ಸದಾಶಿವ ವಾಸವಿರುತ್ತಾನೆ. ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯೂ ಕೂಡ ಬಿಲ್ಪತ್ರೆ ಎಲೆಗಳಲ್ಲಿರುತ್ತದೆ. ಬಿಲ್ಪತ್ರೆ ಮರವೆಂದರೆ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಮಹಾಶಿವರಾತ್ರಿಯ ದಿನ ಬಿಲ್ವ ಎಲೆಗಳಿಂದ ಈ ರೀತಿ ಮಾಡಿದರೆ ಸಕಲ ದೇವರುಗಳ ಅನುಗ್ರಹ, ದೇವತೆಗಳ ಅನುಗ್ರಹ ಕೂಡ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಬಿಲ್ಪತ್ರೆ ಮರಕ್ಕೆ ಸಮೀಪವಾಗಿ ಹಸಿದವರನ್ನ ಕೂರಿಸಿ ಅನ್ನದಾನ, ಜಲದಾನವನ್ನ ಅವರಿಗೆ ಮಾಡಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಂತಹ ಅಖಂಡ ಪುಣ್ಯಫಲ ಲಭಿಸುತ್ತದೆ. ಯಾರು ಮಹಾಶಿವರಾತ್ರಿಯ ದಿನ ಬಿಲ್ಪತ್ರೆ ಮರದ ಕೆಳಗೆ 11 ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಾರೋ ಅವರಿಗೆ ಶಾಶ್ವತವಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದರಿಂದ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಸದಾ ಶಿವನ ರಕ್ಷಣೆ ನಿಮ್ಮ ಜೊತೆಗಿರುತ್ತದೆ. ಕಷ್ಟಗಳು ಬಂದಾಗ ಅದರಿಂದ ಹೊರಬರುವಂತಹ ದಾರಿ ಸಾಕ್ಷಾತ್ ಪರಮೇಶ್ವರನೇ ತೋರಿಸುತ್ತಾನೆ. ಆದ್ದರಿಂದ ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಮರೆಯದೆ 11 ಮಣ್ಣಿನ ದೀಪಗಳನ್ನು ಬೆಳಗಿಸಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ. ಹಾಗೆಯೇ ಬಿಲ್ಪತ್ರೆ ಮರದ ಕೆಳಗೆ ಹಸುವಿನ ತುಪ್ಪವನ್ನ ದಾನ ಮಾಡಿದರೆ ಅದೆಷ್ಟೋ ಜನ್ಮಗಳು ಮಾಡಿದ ಸರ್ವ ಪಾಪಗಳು ನಶಿಸಿ ಹೋಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಯಾರಿಗಾದರೂ ಕ್ಷೀರಾನ್ನವನ್ನು ದಾನವಾಗಿ ನೀಡಿದರೆ 7 ಜನ್ಮಗಳಲ್ಲಿ ಮಾಡಿದ ಎಂಥದ್ದೇ ಪಾಪಗಳಿದ್ದರೂ ನಶಿಸಿ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ. ಇನ್ನು ಶಿವರಾತ್ರಿಯ ದಿನದಂದು ಎಳನೀರಿನಲ್ಲಿ ಮುಳುಗಿಸಿಟ್ಟಂತಹ ಬಿಲ್ವ ಎಲೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಅಖಂಡ ಐಶ್ವರ್ಯ ಜೊತೆಗೆ ಸಾಮ್ರಾಜ್ಯ ಸುಖ, ಅಧಿಕಾರ ಸುಖ ಪ್ರಾಪ್ತಿಯಾಗುತ್ತದೆ. ಯಾರು ವ್ಯಾಪಾರದಲ್ಲಿ ಏಳಿಗೆ ಇಲ್ಲ, ಉದ್ಯೋಗ ರಂಗದಲ್ಲಿ ಹೆಸರನ್ನು ಮಾಡಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಅಧಿಕಾರ ಬೇಕು, ಅದರಿಂದ ಸಕಲ ಲಾಭಗಳು ಸಿಗಬೇಕು ಅಂದುಕೊಂಡಿದ್ರೆ ತಪ್ಪದೇ ಮಹಾಶಿವರಾತ್ರಿಯ ದಿನ ಎಳನೀರಿನಲ್ಲಿ ನೆನೆಸಿದ ಬಿಲ್ಪತ್ರೆ ಎಲೆಗಳನ್ನು ಮರೆಯದೆ ಶಿವನಿಗೆ ಅರ್ಪಿಸಿ. ಇನ್ನು ಸಾಲದ ಸುಳಿ ಹೆಚ್ಚಾಗಿದೆ, ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ, ಲಕ್ಷ್ಮೀ ಕೃಪೆ ಬೇಕು, ಹಣದ ಏಳಿಗೆ ಆಗಬೇಕು ಎಂದರೆ ಬಿಲ್ಪತ್ರೆ ದಳಗಳಿಗೆ ಗಂಧವನ್ನು ಹಚ್ಚಿ ಶಿವನ ಮುಂದೆ ಅಥವಾ ಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಕೊಳ್ಳಬೇಕು. ಇನ್ನು ಬಿಲ್ಪತ್ರೆ ಎಲೆಗಳಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯು ಕಾತ್ಯಾಯಿನಿ ದೇವಿ ರೂಪದಲ್ಲಿ ನೆಲೆಸಿರುತ್ತಾಳಂತೆ. ಅದಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಪಾರ್ವತಿ ದೇವಿಗೂ ಬಿಲ್ಪತ್ರೆ ಎಲೆಗಳಿಂದ ಅಲಂಕಾರ ಮಾಡಿಕೊಂಡರೂ ತುಂಬಾ ಉತ್ತಮ. ಮಹಾಶಿವರಾತ್ರಿ ದಿನದಂದು ಶಿವನ ಮುಂದೆ ಬೆಳಗುವಂತಹ ದೀಪದ ಕೆಳಗಡೆ ಒಂದು ಬಿಲ್ಪತ್ರೆ ಎಲೆಗೆ ಅರಿಶಿಣ, ಗಂಧ, ಕುಂಕುಮದ ಬೊಟ್ಟನ್ನ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನ ಇಟ್ಟು ಅದರೊಳಗೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಬೇಕು. ಇದರಿಂದ ಶಿವಾನುಗ್ರಹ ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಬಿಲ್ಪತ್ರೆ ಮರಕ್ಕೆ ಈ ದಿನ ಜಲವನ್ನ ಅರ್ಪಿಸಿ ಮರದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ 11 ರೂಪಾಯಿ ನಾಣ್ಯಗಳನ್ನ ಒಂದು ಬಟ್ಟೆಗೆ ಮೂಟೆಯ ರೀತಿ ಕಟ್ಟಿ ಆ ನಾಣ್ಯದ ಮೂಟೆಯನ್ನು ಬಿಲ್ಪತ್ರೆ ಮರಕ್ಕೆ ಕಟ್ಟಿ ಒಂದು ಬಿಲ್ಪತ್ರೆ ಎಲೆಯನ್ನ ಮರದಿಂದ ಆಗಿರಬಹುದು ಅಥವಾ ಕೆಳಗೆ ಬಿದ್ದ ಒಂದು ಎಲೆಯನ್ನೇ ಆಗಿರಬಹುದು ಮನೆಗೆ ತರಬೇಕು. ನಂತರ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ. ನಿಮ್ಮ ಪರ್ಸನಲ್ ಆಗಿರ್ಬೋದು, ಬೀರುವಿನಲ್ಲಾಗಿರ್ಬೋದು ಅಥವಾ ಚಿಕ್ಕದಾಗಿ ಒಂದು ಫ್ರೇಮನ್ನು ಹಾಕಿಸಿ ದೇವರ ಕೋಣೆಯಲ್ಲಿಯೇ ಇಟ್ಟು
ಪೂಜಿಸೋದಾಗಿರ್ಬೋದು ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ಸಮೇತ ಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಸಂಕಷ್ಟಗಳು ಕ್ರಮವಾಗಿ ದೂರವಾಗುತ್ತದೆ. ಇದರಿಂದ ದಾರಿದ್ರ್ಯ ಕೂಡ ನಶಿಸಿ ಹೋಗುತ್ತದೆ. ಮಹಾಶಿವರಾತ್ರಿಯ ದಿನ ಓಂ ನಮಃ ಶಿವಾಯ ಅಥವಾ ಶಿವಾಯ ಗುರುವೇ ನಮಃ ಎಂದು ಹೇಳಿಕೊಂಡು ಬಿಲ್ವ ಎಲೆಗಳನ್ನು ಶಿವನಿಗೆ ಅರ್ಪಿಸಬೇಕು. ಶಿವನಿಗೆ ಬಿಲ್ವ ದಳಗಳನ್ನು ಅರ್ಪಿಸಿದ ನಂತರ ಬಿಲ್ವಾಷ್ಟಕಂ ಪಾರಾಯಣ ಮಾಡಿ ಅಥವಾ ಕೇಳಿ. ಪೂರ್ವಜನ್ಮ, ಪರಜನ್ಮ, ಇಹ ಜನ್ಮ 3 ಜನ್ಮಗಳ ಸಕಲ ಪಾಪಗಳನ್ನು ನಶಿಸುವಂತಹ ಶಕ್ತಿ ಬಿಲ್ವ ದಳಗಳಿಗಿರುತ್ತದೆ. ತ್ರಿಜನ್ಮಗಳ ಪಾಪ ಸಂಹಾರ ಮಾಡುವಂತಹ ಬಿಲ್ವ ಎಲೆಗಳನ್ನು ಮಹಾಶಿವರಾತ್ರಿಯ ದಿನ ಸ್ಪರ್ಶ ಮಾಡಿದ್ರೇನೆ ಅದೆಷ್ಟು ಪುಣ್ಯಫಲ ಲಭಿಸುತ್ತೆ. ಈ ದಿನ ಬಿಲ್ವ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡಿದರೆ ಯಕ್ಷ ದೇವತೆಗಳ ಜೊತೆಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಕೂಡ ಲಭಿಸುತ್ತದೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವ ದಳಗಳನ್ನು ಬಳಸಿ ಈ ರೀತಿ ಪೂಜೆ ಮಾಡಿ ನೋಡಿ, ಸಕಲ ಶುಭಗಳನ್ನು ಮಹಾಶಿವನೇ ನಿಮಗೆ ಕೇಳದೆಯೇ ನೀಡುತ್ತಾನೆ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಶಿವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.